ಪ್ರತಿ ವರ್ಷದಂತೆ 2 ವರ್ಷಕ್ಕೊಮ್ಮೆ ನಡೆಯುವ ಕಾಮಾಕ್ಷಿ ಪಳ್ಳ ಜಾತ್ರೆ 29ನೇ ವರ್ಷದ ಆಗಿರುತ್ತದೆ. ಈ ನಮ್ಮ ಜನಾರ್ದನವರ ಅಧ್ಯಕ್ಷತೆಯಲ್ಲಿ ಶ್ರೀ ಅಂಬಾಮಹೇಶ್ವರಿ ದೇವಾಲಯ ಸೇವಾ ಸಮಿತಿ ವತಿಯಿಂದ ಈ ಜಾತ್ರಾ ಮಹೋತ್ಸವವು 2 ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ. ಈ ಪ್ರತಿದಿನ ನಿನ್ನೆ ಪ್ರಾರಂಭವಾಗಿ 21ನೇ ತಾರೀಕು ಪ್ರಾರಂಭವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ, ಇಂದು ಶ್ರೀ ಅಂಬಾಮಹೇಶ್ವರಿ ದೇವಿಯನ್ನು ಅಂಬಾಮಹೇಶ್ವರಿ ಮತ್ತು ಏರಮ್ಮ ದೇವಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗಿ ನಮ್ಮ ಮಾದೇಶ್ವರ ದೇವಸ್ಥಾನದ ಹತ್ರ ಅಲ್ಲಿ ನಾವು ಪೂಜೆ ಮಾಡಿಸಿ ಮತ್ತೆ ದೇವಸ್ಥಾನದ ಮುಂಭಾಗಕ್ಕೆ ತಂದು ದೇವರ ಇಲ್ಲಿ ಕೊಂಡ ಹಚ್ಚುವ ಕಾರ್ಯಕ್ರಮ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಇಂದು ವಿಜೃಂಭಣೆಯಿಂದ ಆಗ್ತಿದೆ. ಇದಕ್ಕೆಲ್ಲ ನಮಗೆ ಸಹಕಾರ ಕೊಟ್ಟಂಥ ಗ್ರಾಮಸ್ಥರು, ಹಿರಿಯರು ಮತ್ತು ನಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರಿಗೂ ಎಲ್ಲ ತುಂಬು ಧನ್ಯವಾದಗಳು. ಇದೇ ಏನಂದರೆ ಈ ಜಾತ್ರೆಯಲ್ಲಿ ನಮಗೆ ಅಮ್ಮಂದು ಮಹಿಮೆ ಏನಂದರೆ, ಏನೇ ಒಂದು ಜನ ಬಂದು ಭಕ್ತಾದಿಗಳು ಹರಿಸ್ಕೊಂಡ್ರೆ ಅದನ್ನು ಬಗೆಹರಿಸ್ತದೆ. ಅದೇ ಒಂದು ನಮ್ಮ ಈ ಅಂಬಾಮಹೇಶ್ವರಿ ಮಹಿಮೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಪ್ರತಿ 2 ವರ್ಷಕ್ಕೊಮ್ಮೆ ನಡ್ತಾ ಬರ್ತೀವಿ. ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಇದು ನಡೀತಾ ಇರ್ತದೆ. ಜನಾರ್ದನವರ ಅಧ್ಯಕ್ಷರ ಸಮ್ಮುಖದಲ್ಲಿ ಅಂಬಾಮಹೇಶ್ವರಿ ಮತ್ತು ಏರಮ್ಮ ದೇವಿ ಹಬ್ಬ 2 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನಡೀತದೆ. ಈ ವರ್ಷವೂ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಗ್ರಾಮಸ್ಥರು, ಊರಿನ ಇದು ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಹಾಗೆ ನೀವು ಎಲ್ಲ ಬಂದು ಭಾಗವಹಿಸಿ ಅಂತ 29 ವರ್ಷದಿಂದ ಅಂದರೆ ಮೊದಲಿಂದ ನಡೀತಾ ಇದೆ. ಇದು 29 ದೇವಸ್ಥಾನ ಇದಾದ ಮೇಲೆ ಹೊಸದಾಗಿ ಇದು ಮಾಡ್ತಾ ಇದ್ದೀವಿ. 2 ವರ್ಷಕ್ಕೊಮ್ಮೆ ನಿನ್ನೆಯಿಂದ ಸೋಮವಾರದಿಂದ ನಡೀತಾ ಇದೆ. ಇದು ಸೋಮವಾರ ಆಂಜನೇಯಿಂದ ಆರತಿ ಇರುತ್ತೆ. ಈಗ ಮಂಗಳವಾರ ಇವತ್ತು ಮೆರವಣಿಗೆ ಹೋಗುತ್ತೆ. ಇದೆಲ್ಲ ಹೋಗಿ ಊರು ಎಲ್ಲ ಮೆರವಣಿಗೆ ಹೋಗಿ ಮಾದೇಶ್ವರದಲ್ಲಿ ಇದು ಮಾಡಿ ಬನ್ನಿ ಮರ ಕಡಿದು ಎಲ್ಲ ಬಂದು ಇದಕ್ಕೆ ಸಾಯಂಕಾಲ 5 ಗಂಟೆಗೆ ಕೊಂಡ ಆಗುತ್ತೆ. ಬೆಳಗಿನ ಜಾವ 5 ಗಂಟೆಗೆ ಆರತಿ ಸಮೇತ ಕೊಂಡ ಹಾರೋದು, ಇದು ಮಾಡೋದು, ದಾಟೋದು ಎಲ್ಲ ಮಾಡ್ತಾರೆ. ಎಲ್ಲ ಹೆಚ್ಚು ಕಮ್ಮಿ ಒಂದು 10-15 ಸಾವಿರ ಜನ ಇದ್ದಾರೆ. ಎಲ್ಲ ನಿನ್ನೆಯಿಂದ ಎಲ್ಲ ಹಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಲ್ಲ ಇದು ಮಾಡ್ತಾ ಇದ್ದಾರೆ. ವಿಶೇಷ ಅಂದರೆ ನಮ್ಮ ಗ್ರಾಮ ದೇವತೆ ಪುರಾತನ ದೇವಸ್ಥಾನ ಇದು. ಭಾರಿ ವರ್ಷದಿಂದ ನಡೀತಾ ಇದೆ. ನಮ್ಮ ಹಿರಿಯರು ಮಾಡ್ಕೊಬತ್ತಿದ್ರು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ಊರಿನ ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ